ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ 3:30 ಗಂಟೆಯ ಸಮಯದಲ್ಲಿ ನಾವೆಲ್ಲರೂ ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಶಾಂತಿಯಲ್ಲಿ ನಾವು ನೆಲೆಗೊಂಡಿರುವಾಗ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದಗಳಲ್ಲಿ ನಾವು ನೆಲೆಗೊಂಡಿರುವಾಗ, ದೇವರ ಪ್ರೀತಿಯು ಎಷ್ಟು ಅಮೂಲ್ಯವಾದದ್ದು ಎಂಬುದನ್ನು ನಾವು ಅರಿಯುತ್ತೇವೆ. ಪ್ರಿಯರೇ, ವಿಶ್ವಾಸಿಯ ಜೀವಿತದಲ್ಲಿ ವಿಶ್ವಾಸವೆಂಬುದು ಅತಿ ಶ್ರೇಷ್ಠವಾದದ್ದು. ಏಕೆಂದರೆ ಅದು ದೇವನಿಗೂ ಅವನಿಗೂ ಒಂದು ಸಂಬಂಧವನ್ನು ಏರ್ಪಡಿಸುತ್ತದೆ. ವಿಶ್ವಾಸಿ ಎಂಬುದಾದರೆ ದೇವರಿಗೂ ಒಂದು ವಿಶ್ವಾಸಿಗೂ ಒಂದು ಸಂಬಂಧ. ಈ ಸಂಬಂಧ ಕೇವಲ ಒಂದು ಪ್ರಾರ್ಥನೆ ಆಗಿರುವುದಿಲ್ಲ. ಅಂದರೆ ಪ್ರಾರ್ಥನೆಯಲ್ಲಿ ಬಗೆಯ ಪ್ರಾರ್ಥನೆ, ಮೂರು ಬಗೆಯ ಪ್ರಾರ್ಥನೆಯಲ್ಲಿ ಒಂದು ಪ್ರಾರ್ಥನೆ ಬರೀ ಶಬ್ದದ ಪ್ರಾರ್ಥನೆ. ಅಂದರೆ ಶಬ್ದದ ಪ್ರಾರ್ಥನೆ ಅಂದರೆ ಜಪ್ಸರ್ ಹೇಳುವಂಥದ್ದು, ಮತ್ತೆ ಪುಸ್ತಕವನ್ನು ಓದದ್ದು, ಅಥವಾ ಶಬ್ದದ ಪ್ರಾರ್ಥನೆ, ಸ್ತುತಿಸುವಂಥದ್ದು, ಇದು ಶಬ್ದದ ಪ್ರಾರ್ಥನೆ. ಇದು ಸಾಧಾರಣವಾಗಿ ಎಲ್ಲರೂ ಮಾಡುವಂತಹ ಪ್ರಾರ್ಥನೆ. ಬನ್ನಿ ಪೂಜೆಗೆ ಹೋಗುವ, ಬನ್ನಿ ಜಪ್ಸರ ಮಾಡುವ, ಬನ್ನಿ ಸ್ತುತಿ ಮಾಡುವ, ಪ್ರಾರ್ಥನೆ ಮಾಡುವ, ಇದು ಒಂದು ಪ್ರಿಮಿಚರ್ ಒಂದು ಪ್ರಾರ್ಥನೆ. ಎರಡನೇದಾಗಿ ನಾವು ನೋಡುತ್ತೇವೆ ವಿಶ್ವಾಸಿಯ ಪ್ರಾರ್ಥನೆ. ಈ ವಿಶ್ವಾಸಿಯ ಪ್ರಾರ್ಥನೆ ಶಬ್ದವಾಗಿರುವುದಿಲ್ಲ, ಅದು ಶಕ್ತಿಯಾಗಿರುತ್ತದೆ. ದೇವರಿಗೂ ಅವನಿಗೂ ಒಂದು ಸಂಬಂಧವನ್ನು ಏರ್ಪಡಿಸುತ್ತದೆ. ಆ ವಿಶ್ವಾಸಿಯ ಪ್ರಾರ್ಥನೆಯಲ್ಲಿ ಯಾವುದು ಲೇವಾದೇವಿಗಳಿರುವುದಿಲ್ಲ, ಪಡೆದುಕೊಳ್ಳುವುದು ಕೊಂಡುಕೊಳ್ಳುವುದು ಯಾವುದು ಇರುವುದಿಲ್ಲ. ಆ ವಿಶ್ವಾಸಿಯ ಪ್ರಾರ್ಥನೆಯಲ್ಲಿ ಸ್ವಾರ್ಥವಿರುವುದಿಲ್ಲ. ಆ ವಿಶ್ವಾಸ ಪ್ರಾರ್ಥನೆಯಲ್ಲಿ ಯಾವ ವಿಧವಾದಂತಹ ಒಡುಕುಗಳಿರುವುದಿಲ್ಲ. ನೋವು ಬಂದರೂ ಸರಿ, ಕಷ್ಟ ಬಂದರೂ ಸರಿ, ರೋಗ ಬಂದರೂ ಸರಿ, ದಾರಿದ್ರ್ಯ ಬಂದರೂ ಏನೇ ಬೆಟ್ಟದಂಥ ಸಮಸ್ಯೆಗಳು ಬಂದರೂ ಸಹ ಆ ವಿಶ್ವಾಸಿಯ ಪ್ರಾರ್ಥನೆಯಲ್ಲಿ ಅಡಕವಾಗಿರುವುದು ಒಂದೇ: ದೇವ ನಿಮಗೆ ಸ್ತೋತ್ರ, ದೇವ ನಿಮಗೆ ಆರಾಧನೆ, ದೇವ ನಿಮಗೆ ಮಹಿಮೆ. ಅಲ್ಲಿ ಶಬ್ದದ ಪ್ರಾರ್ಥನೆ ಇರುವುದಿಲ್ಲ, ಮೌನದ ಪ್ರಾರ್ಥನೆ ಇರುತ್ತದೆ, ಶಬ್ದವಿಲ್ಲದ ಪ್ರಾರ್ಥನೆ ಇರುತ್ತದೆ. ಅಲ್ಲಿ ಪ್ರಾರ್ಥನೆಯ ಶಕ್ತಿ ಇರುತ್ತದೆ, ಹಾಗೂ ದೇವರಿಗೂ ಅವನಿಗೂ ಒಂದು ವಿಶ್ವಾಸವಿರುತ್ತದೆ. ಮೂರನೆಯ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ, ನೆಚ್ಚಿಸಿಕೊಳ್ಳುವಂತಹ ಪ್ರಾರ್ಥನೆ. ಮೆಚ್ಚಿಸಿಕೊಳ್ಳುವಂತಹ ಪ್ರಾರ್ಥನೆ, ಮತ್ತೊಬ್ಬರು ನನ್ನನ್ನು ನೋಡಬೇಕೆಂಬ ಪ್ರಾರ್ಥನೆ, ನಾನು ಆಡುವುದನ್ನು ಮತ್ತೊಬ್ಬರು ಹೊಗಳಬೇಕೆಂಬ ಪ್ರಾರ್ಥನೆ, ನಾನು ಮಾಡುವುದನ್ನು ಮತ್ತೊಬ್ಬರು ಹೊಗಳಬೇಕೆಂಬುವಂತಹ ಪ್ರಾರ್ಥನೆ, ತೋರ್ಪಡಿಸುವಂತಹ ಪ್ರಾರ್ಥನೆ. ಪ್ರಿಯರೇ, ಈ ಮೂರು ತರದ ಪ್ರಾರ್ಥನೆ ಒಂದು ವಿಶ್ವಾಸಿ ಎಂದುವಾಗ ಈ ಮೂರು ತರದ ವಿಶ್ವಾಸಿಗಳನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರಿಗೂ ನಮಗೂ ಸಂಬಂಧವಿರಬೇಕು. ದೇವರಿಗೂ ನಮಗಿರುವಂತಹ ಸಂಬಂಧ ಅದು ಕ್ಷಣಿಕವಾಗುವುದಿಲ್ಲ, ಎಂದಿಗೂ ಅದು ತುಂಬಾ ಶಾಶ್ವತವಾಗಿರ್ತದೆ. ಯಾವಾಗ ಒಂದು ವ್ಯಕ್ತಿ ವಿಶ್ವಾಸದ ಆಳಕ್ಕೆ ಒಕ್ಕಿ ಬಿಡುತ್ತಾನೋ, ಯಾವಾಗ ನಾನು ವಿಶ್ವಾಸದ ಒಳಗೆ ಹೋಗಿಬಿಡುತ್ತೇನೋ, ನೋಡಿ, ಮೇಲೆ ಈಜುತ್ತೆ ಅಲ್ವಾ, ಕೆಲವರು ದಡದಲ್ಲಿಯೇ ಈಜುತ್ತಾರೆ, ಕೆಲವರು ನೀರಿನಲ್ಲಿ ಈಜುತ್ತಾರೆ, ಇನ್ನು ಕೆಲವರು ಆಳವಾಗಿ ಈಜುತ್ತಾರೆ, ಆಳದಲ್ಲಿ ಹೋಗಿ ಈಜುತ್ತಾರೆ. ಹಾಗೆ ಪ್ರಾರ್ಥನೆ ಎಂಬುದು ನಾವು ಆಳದಲ್ಲಿ ಹೋಗಿ ನಾವು ಈಜಬೇಕು. ಹೀಗೆ ಆಳದಲ್ಲಿ ನಾನು ಈಜುವಾಗ ನಾನು ಒಳಗಿರುವುದೆಲ್ಲ ನೋಡುವುದು, ಕಲ್ಲನ್ನು ನೋಡುವುದು ಎಷ್ಟು ಚಂದ ಕಾಣುತ್ತದೆ ಗೊತ್ತಾ. ಕಣ್ಣಿನೊಳಗೆ ನೀರಿನೊಳಗೆ ಹೋಗಿ ಕಣ್ಣು ಬಿಡುವಾಗ ಅಲ್ಲಿ ಚಂದ ಕಾಣ್ತದೆ. ಕಣ್ಣು ಒಂಥರ ಕಲ್ಲು ಒಂಥರ ಕಾಣ್ತದೆ, ಮರಳು ಒಂಥರ ಬಿಡಿ 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 ಮರಳು ಕಾಣ್ತದೆ ಪೂರ್ತಿಯಾಗಿ. ಆ ಎಲೆಗಳು ಪಾಚಿ ಎಷ್ಟು ಸುಂದರವಾಗಿ ಕಾಣ್ತದೆ, ಅದು ನೀರಿನ ಆಳಕ್ಕೆ ಹೋಗಿ ಕಣ್ಣು ಬಿಡು ನೋಡುವಾಗ.
ಹೀಗೆ ನಮ್ಮ ಪ್ರಾರ್ಥನೆ ನೀರಿನ ಆಳದ ಪ್ರಾರ್ಥನೆ ಆಗಿರಬೇಕು. ಎಲ್ಲವನ್ನು ನೋಡಬೇಕು. ಈ ವಿಶ್ವಾಸದಲ್ಲಿ, ಆಳವಾದ ವಿಶ್ವಾಸದಲ್ಲಿ ಪ್ರಾರ್ಥಿಸುವವನು, ಅವನ ಕಣ್ಣುಗಳು ತುಂಬಾ ಚೆನ್ನಾಗಿರ್ತದೆ. ಮಾತ್ರ ಅವನು ಎಲ್ಲವನ್ನೂ ನೋಡುತ್ತಾನೆ, ಎಲ್ಲವನ್ನ ತಿಳಿದುಕೊಳ್ಳುತ್ತಾನೆ. ಇದೇ ವಿಶ್ವಾಸಿ, ಪ್ರಬಲವಾದ ವಿಶ್ವಾಸಿ. ಈ ಪ್ರಬಲವಾದ ವಿಶ್ವಾಸ ಪ್ರಾರ್ಥನೆ ನಮಗೆ ಬೇಕು. ನೋಡುವಂತ ಪ್ರಾರ್ಥನೆ ಬೇಕು, ಅನುಭವ ಆಗುವಂತ ಪ್ರಾರ್ಥನೆ ಬೇಕು. ನೀರಿನೊಳಗೆ ಏನಿದೆ ಎಂಬುದಾದರೆ, ಅಯ್ಯೋ ನೀಗಿದೆ ಅಂತ ಬರೀ ನಾನು ಹೇಳುವುದನ್ನು ಕೇಳುವುದಾಗಬಾರದು, ನಾನು ಸ್ವತಃ ನೋಡಬೇಕು. ಹಾಗೆ ದೇವರಿಗೂ ನನಗೂ ಒಂದು ಸಂಬಂಧ ಉಂಟಾಗಬೇಕು. ಅದುವೇ ವಿಶ್ವಾಸಭರಿತ ಪ್ರಾರ್ಥನೆ. ಈ ವಿಶ್ವಾಸಭರಿತ ಪ್ರಾರ್ಥನೆಯನ್ನು ನಾವು ನೋಡುವಾಗ ನಾವು ಎಲಿಯನನ್ನು ನಾವು ನೋಡ್ತೇವೆ, ಹೌದಲ್ಲ? ಎಲಿಯನನ್ನು ನೋಡುತ್ತೇವೆ, ಎಲೀಷನನ್ನು ನಾವು ನೋಡ್ತೇವೆ. ಅವರ ಪ್ರಾರ್ಥನೆ ಎಷ್ಟು ಶಕ್ತವಾಗಿತ್ತು, ಎಷ್ಟರ ಮಟ್ಟಿಗೆ ವಿಶ್ವಾಸವಿತ್ತು ಎಂಬುದನ್ನು ಯೋಚನೆ ಮಾಡಿ ನೋಡಿ. ಈ ಬೇಲ್ ದೇವತೆಯ ಪ್ರವಾದಿಗಳು 400 ಜನ ಇದ್ದುಕೊಂಡು ತಮ್ಮ ಮೈಗಳನ್ನ ಗಾಯ ಮಾಡಿಕೊಂಡು ರಕ್ತ ಸುರಿಸಿಕೊಂಡು ಆ ಬೇಲ್ ದೇವತೆಯನ್ನ ಭೂಮಿಗೆ ಬರಮಾಡುವುದಕ್ಕೆ ಎಷ್ಟು ಪ್ರಯತ್ನಿಸುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. ಈ ಪ್ರವಾದಿಗಳು ಅಲ್ಲಿ ನಾವು ನೋಡುವಾಗ ಈ ಪ್ರವಾದಿ ಏನು ಮಾಡುತ್ತಾನೆ? ದೊಡ್ಡದಾದ ಒಂದು ಗುಳಿಯನ್ನು ತೆಗೆಸುತ್ತಾನೆ, ಅದರ ಮೇಲೆ ಕಟ್ಟಿಗೆಯನ್ನು ಜೋಡಿಸುತ್ತಾನೆ, ಕಟ್ಟಿಗೆಯ ಸುತ್ತಲೂ ನೀರು ತೋಡುವಂತೆ, ನೀರು ನಿಲ್ಲುವಂತೆ ನೀರು ತೊಟ್ಟಿಯನ್ನು ಮಾಡಿಸುತ್ತಾನೆ, ಅದರ ಮೇಲೆ ಮಾಂಸವನ್ನು ಇಡುತ್ತಾನೆ, ಬಲಿಯನ್ನು ಇಡುತ್ತಾನೆ, ಜನರಿಗೆ ಹೇಳ್ತಾನೆ ಕೊಂಡು ಬಂದು ನೀರನ್ನು ಅದರ ಮೇಲೆ ಸುರೀರಿ ಎಂಬುದಾಗಿ ಹೇಳ್ತಾನೆ. ಮಾಂಸದ ಮೇಲೂ ಕಟ್ಟಿಗೆಯ ಮೇಲೂ ನೀರನ್ನ, ಬೇಕಾದಷ್ಟು ನೀರನ್ನು ಸುರಿಯುತ್ತಾರೆ. ಸುತ್ತಲೂ ಪಾತಿಯಲ್ಲಿ ನೀರನ್ನು ತುಂಬಿರಿ ಎಂಬುದಾಗಿ ಹೇಳುತ್ತಾನೆ. ಸುತ್ತಲೂ ನೀರನ್ನು ಪಾತಿಯಲ್ಲಿ ನೋಡಿ. ವಿಶ್ವಾಸ, ಆತನ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಆತನ ವಿಶ್ವಾಸ. ದೇವರು ತನ್ನೊಡನೆ ಇದ್ದಾರೆ ಎಂಬಂತ ಆಳವಾದ ವಿಶ್ವಾಸ ಆತನಲ್ಲಿ. ದೇವರು ತನ್ನೊಡನೆ ಇದ್ದಾನೆಂಬ ಆಳವಾದ ವಿಶ್ವಾಸ. ಆ ಆಳವಾದ ವಿಶ್ವಾಸದ ನಿಮಿತ್ತವಾಗಿ ಅವನು ಬಹಿರಂಗಪಡಿಸುತ್ತಾನೆ. ಅತ್ತ ನೋಡುವಾಗ ಈ ಬೇಲ್ ದೇವತೆಗಾಗಿ ಸಿದ್ಧಪಡಿಸಿದಂತಹ ಒಂದು ಯಜ್ಞ ಬಲಿ, ಇಲ್ಲಿ ಪೈಪೋಟಿ, ನಿನ್ನ ದೇವರ ಶಕ್ತರಾದವರು ನನ್ನ ದೇವರ ಶಕ್ತರಾದವರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ನನ್ನ ಸಹೋದರನೇ ಸಹೋದರಿ, ಅಲ್ಲಿ ನಾವು ನೋಡುತ್ತೇವೆ ನಿನ್ನ ದೇವರ ಶಕ್ತವಾದವರು ನನ್ನ ದೇವರ ಶಕ್ತವಾದವರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಶಕ್ತರಾದವರು? ಅಲ್ಲಿ ನಾವು ನೋಡುವಾಗ ಪ್ರಿಯರೇ, ಯಾರು ಶಕ್ತರಾದವರು ಎಂಬುದನ್ನು ನಾವು ನೋಡುತ್ತೇವೆ. ಯಾವ ವಿಧದಲ್ಲಿ ಶಕ್ತರಾದವರು ಎಂಬುದನ್ನು ನಾವು ನೋಡ್ತೇವೆ. ಪೈಪೋಟಿಯಲ್ಲಿ ನಾವು ನೋಡುತ್ತೇವೆ. ಕಾರಣ ಅವರಲ್ಲಿರುವಂತಹ ವಿಶ್ವಾಸ, ಆಳವಾದಂತಹ ವಿಶ್ವಾಸ. ಈ ಆಳವಾದ ವಿಶ್ವಾಸ ಅವರನ್ನ ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ, ಎಷ್ಟರ ಮಟ್ಟಿಗೆ ಅವರನ್ನ ದೇವರಡೆಗೆ ಕರೆದುಕೊಂಡು ಹೋಗುತ್ತದೆ ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಯಾಕೆಂದ್ರೆ ಒಂದು ಅರಸರ ಗ್ರಂಥದಲ್ಲಿ ನಾವು ಈ ವಚನವನ್ನು ನಾವು ನೋಡುತ್ತೇವೆ. ಒಂದು ಅರಸರ ಗ್ರಂಥದಲ್ಲಿ ನಾವು ನೋಡುವಾಗ ಸರ್ವಶಕ್ತರಾದ ದೇವರನ್ನು ಕುರಿತಾದಂತಹ ಆ ಮಹತ್ತರವಾದಂತಹ ಒಂದು ಅದ್ಭುತವನ್ನು ನಾವು ನೋಡುತ್ತೇವೆ ಪ್ರಿಯರೇ. ಸತ್ಯದೇವರೋ ಅಥವಾ ಬಾಳನ ದೇವರು ಸತ್ಯವಂತರು ಎಂಬುದನ್ನ ಪರೀಕ್ಷಿಸುವಂತಹ ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ಯಾಕೆಂದರೆ ದೇವರು ನಾವು ಪ್ರಾರ್ಥನೆ ಮಾಡುತ್ತೇವೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ವಿಶ್ವಾಸ ಇನ್ನು ಅಲ್ಪ ವಿಶ್ವಾಸವಾಗಿದೆ. ನಮ್ಮೆಲ್ಲರ ವಿಶ್ವಾಸ ಸುಮ್ಮನೆ ಒಂದು ಅಲ್ಪ ವಿಶ್ವಾಸವಾಗಿದೆ. ಆದರೆ ಅಲ್ಪ ವಿಶ್ವಾಸ ಆಗುವುದರಲ್ಲಿ ಪ್ರಯೋಜನವಿಲ್ಲ. ನಮ್ಮ ವಿಶ್ವಾಸ ಶಕ್ತವಾದ ವಿಶ್ವಾಸವಾಗಬೇಕು. ನಮ್ಮ ವಿಶ್ವಾಸ ಶಕ್ತವಾದ ವಿಶ್ವಾಸ ಆಗಬೇಕು. ಯಾಕೆಂದ್ರೆ ನೋಡಿ, ಎಲಿಯನು ಆ ಸರ್ವೇಶ್ವರನ ಸಾಮಿಯಲ್ಲಿ ಪ್ರಾರ್ಥಿಸುತ್ತಾನೆ. ಇತ್ತ ಆ ಬಾಳ್ ದೇವರನ್ನ ಕುರಿತಾದಂತಹ ಒಂದು ಹೋರಾಟ. ಅವರು ಮೊದಲನೇ ಅವಕಾಶವನ್ನು ಅವನಿಗೆ ಕೊಡುತ್ತೆ, ಎಲಿಯನ್ನ ಕೊಡುತ್ತಾನೆ. ಕರೆಯಿರಿ, ನಿಮ್ಮ ದೇವರನ್ನ ಕರೆಯಿರಿ ಅಂದ್ರೆ ಆಕಾಶದಿಂದ ಬೆಂಕಿ ಬಂದು ಕಟ್ಟಿಗೆ ಸುಟ್ಟು ಬಲಿ ಸ್ವೀಕೃತವಾಗಬೇಕು.
ಹೀಗೆ ಸರ್ವೇಶ್ವರ ಸ್ವಾಮಿಯ ನಿಜವಾದ ದೇವರು ಅಥವಾ ಆ ಬಾಳ್ ದೇವತೆಯ ನಿಜವಾದ ದೇವರು ಎಂಬುದನ್ನು ನಾವು ಅಲ್ಲಿ ಒಂದು ಪೈಪೋಟಿಯನ್ನು ನಾವು ನೋಡ್ತೇವೆ, ಕಾಂಪಿಟೇಷನ್ ನಾವು ನೋಡ್ತೇವೆ. ಪ್ರಿಯರೇ, ಸತ್ಯದೇವರು ಸತ್ಯದೇವರು ಎಂಬುದನ್ನು ನಾವು ಅರಿತಿದ್ದೇವೆ. ಸತ್ಯದೇವರನ್ನು ಕುರಿತಾದಂತಹ ಅನುಭವಗಳು ನಮಗೆ ತಿಳಿದಿದೆ. ಸರ್ವೇಶ್ವರ ಸ್ವಾಮಿ ಎಷ್ಟು ಶಕ್ತರಾದವರು ಎಂಬುದು ನಮಗೆ ತಿಳಿದಿದೆ. ಯಾಕೆಂದರೆ ಮೋಶೆಯ ನಿಮಿತ್ತವಾಗಿ, ಮೋಶೆಯ ಮೂಲಕವಾಗಿ ಇಸ್ರಾಯೇಲರನ್ನು ದೇವರು ಬಿಡುಗಡೆ ಪಡಿಸುವುದಕ್ಕಾಗಿ ಮೋಶೆಯೊಂದಿಗೆ ಇಟ್ಟುಕೊಂಡಿದ್ದಂತಹ ಸಂಬಂಧ, ವಿಶ್ವಾಸ, ಪ್ರಾರ್ಥನೆಯ ವಿಶ್ವಾಸ ದೇವರಲ್ಲಿ. ಮೋಶೆಗೆ ಗೊತ್ತಿತ್ತು, ನಾನು ಏನು ಕೇಳಿದರೂ ದೇವರು ನನಗೆ ಕೊಡ್ತಾರೆ. ಹೀಸ್ ನೋ, ಮೋಶೆಗೆ ಗೊತ್ತಿತ್ತು. ಕಾರಣ, ಅವನಿಗೂ ದೇವರಿಗುಳ್ಳ ಸಂಬಂಧ ಶಕ್ತವಾಗಿತ್ತು. ಅವನು ದೇವರನ್ನು ಅರಿತಿದ್ದನು. ಆದರೆ ನಾನು ದೇವರನ್ನು ಅರಿತಿದ್ದೇನಾ? ನಾವು ದೇವರನ್ನು ಅರಿತಿದ್ದೇವಾ? ಕೇವಲ ನಮ್ಮ ವಿಶ್ವಾಸ ಜಪಸರನ್ನು ತಿರುವಿ ಅಥವಾ ಸ್ತುತಿ ಮಾಡಿ ಒಂದು ವಾಕ್ಯವನ್ನು ಕೇಳ್ತಾ ಧ್ಯಾನ ಕೇಳ್ತಾ ಅದು ವಿಶ್ವಾಸ ಅಲ್ಲ ಪ್ರಿಯರೇ. ಅದು ವಿಶ್ವಾಸ ಅಂದ್ರೆ ಹೇಗೆಂದ್ರೆ ಒಂದು ಮಕ್ಕಳ ವಿಶ್ವಾಸ ಅಷ್ಟೇ. ಅಲ್ಲಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ, ಅಲ್ಲಿ ಉಚ್ಚತಘಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಯಾವ ಮಹತ್ ಕಾರ್ಯಗಳನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಅಲ್ಲಿ ಯಾವ ವಿಧವಾದ ಅದ್ಭುತಗಳನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಕಾಣುವಂತ ನೋಡಿ, ಅಂತ ಒಂದು ವಿಶ್ವಾಸದಲ್ಲಿರುವವರೆಲ್ಲರೂ ಅದ್ಭುತವನ್ನು ಕಾಣುವುದು. ಯಾವ ಅದ್ಭುತ ಅಂದ್ರೆ, ನನಗೆ ಹೊಟ್ಟೆ ನೋವು ಹೋಯ್ತು, ನನಗೆ ತಲೆನೋವು ಹೋಯ್ತು, ನನಗೆ ಆ ರೋಗ ಹೋಯ್ತು, ನನಗೆ ಈ ರೋಗ ಹೋಯ್ತು, ನನಗೆ ಮಕ್ಕಳಾಯ್ತು, ನನಗೆ ಮದುವೆ ಆಯ್ತು, ನನಗೆ ಕೆಲಸ ಸಿಕ್ತು, ನನಗೆ ವೀಸಾ ಸಿಕ್ತು. ಈ ಅಲ್ಪವಾದ ವಿಶ್ವಾಸ, ಅಲ್ಪವಾದ ಸಾಕ್ಷಿಗಳಲ್ಲಿ ಹೋಗುತ್ತಾರೆ ಈ ವ್ಯಕ್ತಿಗಳು. ಇದು ವಿಶ್ವಾಸವಲ್ಲ, ಆಳ ವಿಶ್ವಾಸವಲ್ಲ. ಅದೇ ಹೇಳುದು ಪ್ರಿಮಿಚಿಯರ್ ಫೇತ್. ಜನರೆಲ್ಲ ಇಂಥ ಒಂದು ವಿಶ್ವಾಸದಲ್ಲಿ ಜನರು ಈ ಕಾಲದಲ್ಲಿ ನೋಡಿ ಇದೇ ವಿಶ್ವಾಸದಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಪ್ರಬಲವಾದ ವಿಶ್ವಾಸವಿಲ್ಲ. ಪ್ರಬಲವಾದ ವಿಶ್ವಾಸ ನಮ್ಮಲ್ಲಿಲ್ಲ. ಆ ಪ್ರಬಲವಾದ ವಿಶ್ವಾಸವನ್ನು ನಾವು ಕಂಡುಕೊಳ್ಳಬೇಕು. ಅಂದರೆ ನಾನು ನಿಜವಾದ ಆಳವಾದ ವಿಶ್ವಾಸದಲ್ಲಿ ದೇವರಿಗೂ ನನಗೂ ಒಂದು ಸಂಬಂಧವನ್ನು ನಾವು ಬೆಳೆಸಿಕೊಳ್ಳಬೇಕು. ಹೀಗೆ ಎಲೀಯನು ಅಷ್ಟು ಜನರ ಮಧ್ಯದಲ್ಲಿ ನಿಂತು ಪ್ರಾರ್ಥಿಸುತ್ತಾನೆ, ಅಷ್ಟು ಜನರ ಮಧ್ಯದಲ್ಲಿ ಅವನು ಸ್ತುತಿಸುತ್ತಾನೆ, ದೇವರನ್ನ ಸ್ತುತಿಸುತ್ತಾನೆ. ಒಂದು ಕಡೆ ಪರಿಹಾಸ್ಯ ನಡೆಯುತ್ತದೆ. ಎಲೀಯನು ಹೇಳುತ್ತಾನೆ, ಕೂಗಿ ಕೂಗಿ, ನಿಮ್ಮ ದೇವರಿನ್ನು ಮಲಗಿರಬಹುದು, ಕೂಗಿ ಎಂಬುದಾಗಿ ಪರಿಹಾಸ್ಯ ಮಾಡುತ್ತಾನೆ. ಮಲಗಿರಬಹುದು, ಕೂಗಿ ಎಂಬುದಾಗಿ ಹೇಳುತ್ತಾನೆ. ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯವಾಗಿರಬಹುದು, ಕೂಗಿ ಎಂಬುದಾಗಿ ಹೇಳುತ್ತಾನೆ. ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಪ್ರಿಯರೇ, ಅವರೆಷ್ಟು ಕೂಗಿ ಕಿರಿಚಾಡಿದರೂ ಸಹ ಕಟ್ಟಿಗೆ ಸುಡಲೇ ಇಲ್ಲ, ಯಾವ ಅದ್ಭುತವು ನಡೆಯಲೇ ಇಲ್ಲ, ಆಕಾಶದಿಂದ ಬೆಂಕಿ ಇಳಿಯಲೇ ಇಲ್ಲ. ಆದರೆ ಎಲೀಯನಾದರೂ ಆ ಮಾಡಿದಂತಹ ಪೀಠದ ಸುತ್ತಲೂ ಗುಂಡಿಯನ್ನಾಗಿಸಿ ಅದರಲ್ಲಿ ನೀರು ತುಂಬಿ ಮತ್ತೆ ನೀರನ್ನು ತುಂಬಿಸಿ ಒಣಗಿದ ಕಟ್ಟಿಗೆ ಮೇಲೆ ಸುರಿಸಿ ಆ ಬಲಿಯ ಮೇಲೆ ಸುರಿಸಿ ಅವನು ತಲೆ ಎತ್ತಿ ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ತಲೆ ಎತ್ತಿ ಅವನು ಪ್ರಾರ್ಥಿಸುತ್ತಾನೆ, ನಾನು ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಸರ್ವೇಶ್ವರನಾಣೆ, ಈ ದಿನ ನಾನು ಆಹಾಬನಿಗೆ ಹೇಗೋ ಕಾಣಿಸಿಕೊಳ್ಳಲೇಬೇಕು ಎಂದನು. ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ವಾಕ್ಯ ನೋಡುವಾಗ ನೋಡಿ, ಸರ್ವೇಶ್ವರನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಆ ಬಾಳ್ ದೇವತೆಯ ಆ ದೇವರಲ್ಲಿ 400 ಜನ ಪ್ರವಾದಿಗಳಿದ್ದರು. ಆದರೆ ಎಲೀಯನೊಬ್ಬನೇ ಇದ್ದನು. ಪ್ರಾರ್ಥಿಸುವುದಕ್ಕೆ ಯಾರು ಆತನ ಜೊತೆ ಇರಲಿಲ್ಲ. ಈ 400 ಜನ ಎಷ್ಟು ಕಿರಿಚಿ ಏನು ಮಾಡಿದರೂ ಸಹ ಏನೂ ಸಹ ನಡೆಯಲಿಲ್ಲ. ಬಾಳನ 450 ಮಂದಿ ಪ್ರವಾದಿಗಳನ್ನ ಹಾಗೂ ಅಶೇರ ದೇವತೆಗಳನ್ನ 450 ಮಂದಿ ಪ್ರವಾದಿಗಳನ್ನ ಆ ಕಾರ್ಮೆಲ್ ಬೆಟ್ಟಕ್ಕೆ ಕರೆಯಿಸಿದರು. ಕರೆಯಿಸಿ ಎಂಬುದಾಗಿ ಹೇಳಿದರು. ಅಷ್ಟು ಜನ ಪ್ರವಾದಿಗಳು ನೋಡಿ, ವಿಗ್ರಹ ಆರಾಧನೆಗೆ ಅಷ್ಟು ಜನ ಪ್ರವಾದಿಗಳು. ಆದರೆ ಸರ್ವೇಶ್ವರ ಸ್ವಾಮಿಗೆ ಒಬ್ಬನೇ ಒಬ್ಬ ಪ್ರವಾದಿ, ಎಲಿಯ ಪ್ರವಾದಿ ಮಾತ್ರ. ಸರ್ವೇಶ್ವರ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ. ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ.
ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತಂದು ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ, ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದು ಹೋರಿಯನ್ನು ಹಾಗೆಯೇ ಕಡಿದು ಬೆಂಕಿ ಹೊತ್ತಿಸದೆಯೇ ಕಟ್ಟಿಗೆಯ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಅನಂತರ ನಾನು ಸರ್ವೇಶ್ವರನ ಹೆಸರು ಹೇಳಿ ಪ್ರಾರ್ಥಿಸುವೆನು. ಅವರಿಬ್ಬರಲ್ಲಿ ಯಾರು ಆಲಿಸಿ ಬೆಂಕಿಯನ್ನ ಕಳುಹಿಸುವರೋ ಅವರೇ ದೇವರೆಂದು ನಿಶ್ಚಯಿಸೋಣ ಎಂದನು. ಜನರೆಲ್ಲರೂ ಸರಿ, ನೀನು ಹೇಳುವಂತೆಯೇ ಆಗಲಿ ಎಂದು ಉತ್ತರ ಕೊಟ್ಟರು. ನೋಡಿ, ಕಾಂಪಿಟೇಟಿವ್, ಎಂಥ ಒಂದು ಶಕ್ತವಾದ ಕಾಂಪಿಟೇಟಿವ್. 450 900 ಜನ ಅಲ್ಲಿ ಪ್ರವಾದಿಗಳು. ಇಲ್ಲಿ ಸರ್ವೇಶ್ವರ ಸ್ವಾಮಿಯ ಪ್ರವಾದಿ ಒಬ್ಬನೇ ಒಬ್ಬನು. ಅಲ್ಲಿ ಕರೀತಾರೆ, ಬೆಳಗಿನಿಂದ ಶುರು ಮಾಡ್ತಾರೆ. ಮಧ್ಯಾಹ್ನದ ನಂತರ ಎಲಿಯನು ಅವರನ್ನ ಪರಿಹಾಸ್ಯ ಮಾಡಿದ್ದಾನೆ. ಗಟ್ಟಿಯಾಗಿ ಕೂಗಿ, ಅವನು ದೇವರಲ್ಲವೇ? ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿ ಇರಬಹುದು, ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಯಾವುದೋ ಪ್ರಯಾಣದಲ್ಲಿ ಇರಬಹುದು, ಇಲ್ಲದಿದ್ದರೆ ನಿದ್ದೆ ಮಾಡುತ್ತಿರಬಹುದು. ಎಚ್ಚರವಾಗಲಿ ಎಂಬುದಾಗಿ ಹೇಳಿ ಪರಿಹಾಸ್ಯ ಮಾಡುತ್ತಾನೆ. ಈಟಿಗಳಿಂದ ರಕ್ತ ಸೋರುವಷ್ಟರ ಮಟ್ಟಿಗೆ ಅವರು ಗಾಯಗಳನ್ನು ಮಾಡಿಕೊಳ್ಳುತ್ತಾರೆ. ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಪರವಶರಾಗಿ ಕೂಗ್ತಾರೆ. ಆದರೂ ಯಾವ ವಾಣಿಯೂ ಕೇಳಿಸಲಿಲ್ಲ, ಯಾವನು ಅವರಿಗೆ ಉತ್ತರ ಕೊಡಲಿಲ್ಲ. ಅವರನ್ನು ಯಾರು ಲಕ್ಷಿಸಲೇ ಇಲ್ಲ. ಪ್ರಿಯರೇ, ಇಲ್ಲಿ ನಾವು ಒಂದು ಚಿಕ್ಕ ವಿಷಯವನ್ನು ನಾವು ಚಿಂತಿಸಬೇಕು. ಈ ವಿಶ್ವಾಸದಲ್ಲಿ ಕೊರತೆ ಇದ್ದು ಕೇವಲ ಈ ಬರೀ ಶಬ್ದದ ಪ್ರಾರ್ಥನೆಯಲ್ಲಿ ಇದ್ದಾರಲ್ಲ, ಆ ಶಬ್ದದ ಪ್ರಾರ್ಥನೆ ಮಾಡುವವರ ಸ್ವಭಾವ ಇದಾಗಿದೆ. ಕೂಗಿ, ಕಿರ್ಚಿ, ಅಲುಗಾಡಿ ಎಷ್ಟೋ ಏನೆಲ್ಲ ಮಾಡುವುದನ್ನು ನಾವು ನೋಡುತ್ತೇವೆ. ಮತ್ತವರ ಮುಂದೆ ನಿಂತ್ಕೊಂಡು ಅಥವಾ ನಡೆಯುವಂತ ಯಾವುದೋ ಒಂದು ದೆವ್ವ ಪೀಡಿತ ಸಂದರ್ಭದಲ್ಲಿ ಅಥವಾ ಕೆಳಗೆ ಬೀಳುವ ಸಂದರ್ಭದಲ್ಲಿ, ಹೊರಳಾಡುವ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡಿ, ಅದನ್ನು ನೋಡಿ ಪರವಶರಾಗಿ ಬರೀ ಕಿರ್ಚಿ ಕೂಗಾಡುವುದನ್ನು ನಾವು ನೋಡುತ್ತೇವೆ. ಸ್ತುತಿಸಿ ಅಂದರೆ ಧ್ಯಾನ ಮಂದಿರವೇ ತುಂಬಿ ಸ್ತುತಿಸುವುದನ್ನು ನಾವು ನೋಡುತ್ತೇವೆ. ಕಿರಿಚುವುದನ್ನು ನಾವು ನೋಡುತ್ತೇವೆ. ನಾವು ಸಹ ಕಿರಿಚುತ್ತೇವೆ. ಈ ಕಿರಿಚುವುದರಲ್ಲಿ ವಿಶ್ವಾಸವಿಲ್ಲ. ಕಿರಿಚುವುದರ ಮೂಲಕವಾಗಿ ವಿಶ್ವಾಸ ಪ್ರಕಟವಾಗುವುದಿಲ್ಲ. ನಾನು ಅರಚುವುದರ ಮೂಲಕವಾಗಿ ವಿಶ್ವಾಸ ಪ್ರಕಟವಾಗುವುದಿಲ್ಲ. ಕೈಯಲ್ಲಿ ಜಪಸರವನ್ನು ಹಿಡಿದು ಅಥವಾ ಯಾವ ಒಂದು ಪ್ರಾರ್ಥನೆಯ ಪುಸ್ತಕವನ್ನು ಹಿಡಿದುಕೊಂಡು ಜೋರಾಗಿ ಹೇಳುವುದರಿಂದ ಯಾವ ವಿಶ್ವಾಸ ಪ್ರಕಟವಾಗುವುದಿಲ್ಲ. ಯಾವಾಗ ವಿಶ್ವಾಸ ಪ್ರಕಟವಾಗುವುದು? ನನಗೂ ನನ್ನ ದೇವರಿಗೂ ಒಂದು ಸಂಬಂಧ ಉಂಟಾದಾಗ. ಆ ಸಂಬಂಧವು ಶಬ್ದದಿಂದ ಉಂಟಾಗುವುದಿಲ್ಲ, ಮೆಲುಧ್ವನಿಯಿಂದ ಉಂಟಾಗುತ್ತದೆ. ದೇವರಿಗೂ ನಿನಗೂ ಇರುವ ಸಂಬಂಧವು ಮೆಲುಧ್ವನಿಯಿಂದ ಉಂಟಾಗುತ್ತದೆ, ಬಾಹ್ಯವಾಗಿ ಉಂಟಾಗುತ್ತದೆ, ನಿನ್ನ ಅಂತರಾಳದಲ್ಲಿ ಉಂಟಾಗುತ್ತದೆ. ನಿನ್ನ ದೇವರು ಯಾರು ಎಂಬುದು ನಿನ್ನ ಅಂತರಾಳ ಅರಿಯುತ್ತದೆ. ನಿನ್ನ ದೇವರು ನಿನ್ನೊಡನೆ ಇದ್ದಾರೆ ಎಂಬುದನ್ನು ನಿನ್ನ ಅಂತರಾಳ ಪ್ರಕಟಿಸುತ್ತದೆ. ನಿನ್ನ ಆಳವಾದ ವಿಶ್ವಾಸ ದೇವರೊಂದಿಗೆ ಒಂದು ಸಂಬಂಧವನ್ನು ಬೆಳೆಸುತ್ತದೆ. ಆ ಸಂಬಂಧ ಬೆಳೆಯುವಾಗ ನಿನ್ನ ದೇವರಿಂದ ಯಾರು ದೂರ ಮಾಡಲಾಗುವುದಿಲ್ಲ. ಹೌದು ಪ್ರಿಯರೇ, ವಿಶ್ವಾಸ ಹರಚುವುದಲ್ಲ, ಕೂಗುವುದಲ್ಲ, ಕಿರ್ಚಾಡುವುದಲ್ಲ, ಅಥವಾ ಬೇಕಾದುದಕ್ಕಾಗಿ ಗಟ್ಟಿಯಾಗಿ ಸ್ತುತಿಸುವುದಲ್ಲ. ವಿಶ್ವಾಸ ಎಂಬುದು ಮೆಲುಧ್ವನಿಯನ್ನು ಹೊಂದಿರತಕ್ಕಂಥದ್ದು, ದೇವರಿಗೂ ನಮಗೂ ಒಂದು ಸಂಬಂಧವನ್ನು ಬೆಳೆಸುವಂಥದ್ದು, ಆಳವನ್ನು ಕಂಡುಹಿಡಿಯುವಂಥದ್ದು, ಆಳದಡಿಯಲ್ಲಿರುವುದನ್ನು ನೋಡುವಂಥದ್ದು. ಈ ವಿಶ್ವಾಸವಾಗಿತ್ತು ಎಲಿಯನ ವಿಶ್ವಾಸ. ಆದರೆ ಈ ಬಾಳ್ ದೇವತೆಯ ಈ ಪ್ರವಾದಿಗಳ ವಿಶ್ವಾಸ ಕೂಗುವುದು, ಕಿರ್ಚುವುದು, ರಕ್ತವನ್ನು ದೇಹವನ್ನು ಗಾಯಪಡಿಸಿಕೊಳ್ಳುವುದು ನಾವು ನೋಡುತ್ತೇವೆ. ಎಷ್ಟೋ ಬೇರೆ ಧರ್ಮಗಳಲ್ಲಿ ನಾನು ನೋಡುತ್ತೇನೆ ಇಂಥ ಕಾರ್ಯವನ್ನು ಮಾಡುವುದನ್ನು. ದೇಹವನ್ನು ಗಾಯ ಮಾಡಿಕೊಳ್ತಾರೆ, ರಕ್ತ ಸುರಿಸಿಕೊಳ್ತಾರೆ, ಕುಯ್ಕೊಳ್ತಾರೆ, ಏನೆಲ್ಲ ಮಾಡ್ತಾರೆ. ನೋಡಿರ್ಬೋದು ನೀವು, ನಾವು ಲೋಕದಲ್ಲಿ ನಾವು ನೋಡಿರ್ತೇವೆ. ಎಷ್ಟೋ ಧರ್ಮಗಳಲ್ಲಿ ಈ ಕಾರ್ಯ ನಡೀತದೆ. ಬಲಿಗಳನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಈ ಬೈಬಲ್ನ ಶ್ರೀಪುಟದಲ್ಲಿರುವಂತಹ ಎಷ್ಟೋ ಸನ್ನಿವೇಶಗಳನ್ನ ನಾವು ಇವತ್ತು ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ಆದರೆ ಪ್ರಿಯರೇ,
ನನಗೂ ನಿನಗೂ ನಿನ್ನ ದೇವರಿಗಿರುವ ಸಂಬಂಧ ಶಬ್ದದ ಸಂಬಂಧವಾಗಬಾರದು, ಶಕ್ತಿಯ ಸಂಬಂಧವಾಗಬೇಕು. ಸರ್ವೇಶ್ವರ ಸ್ವಾಮಿಯಲ್ಲಿ ಒಬ್ಬನೇ ಆದಂತಹ ಪ್ರವಾದಿ, ಒಬ್ಬನೇ ಒಬ್ಬ ಎಲಿಯ, ಬೇರೆ ಯಾರು ಇಲ್ಲ, ಬೇರೆ ಯಾರು ಇಲ್ಲ. ಅವರು ಏನ್ ಗಾಯ ಮಾಡಿಕೊಂಡ್ರು ಯಾವ ವಾಣಿ ಅವರಿಗೆ ಕೇಳಲೇ ಇಲ್ಲ. ಅಂತ ಸಮಯದಲ್ಲಿ ಏನಾಗ್ತದೆ, ಎಲಿಯ ಎಲ್ಲ ಜನರನ್ನ ಹತ್ತಿರಕ್ಕೆ ಕರೆಯುತ್ತಾನೆ. ಹತ್ತಿರ ಬನ್ನಿ. ಎಲಿಯ ಕರೀತಾರೆ, ಹತ್ತಿರ ಬನ್ನಿ, ನೀವು ಎಲ್ಲರನ್ನ ಹತ್ತಿರಕ್ಕೆ ಕರೆಯುತ್ತಾನೆ. ಅವರು ಬಂದು ಆ ಹಾಳಾಗಿದ್ದ ಅಲ್ಲಿನ ಸರ್ವೇಶ್ವರನ ಪೀಠವನ್ನ ದುರಸ್ತು ಮಾಡ್ತಾರೆ. ಅಲ್ಲಿರೋದನ್ನ ಪೀಠವನ್ನ ತೆಗೆದು ಹಾಕ್ತಾರೆ. ಸರ್ವೇಶ್ವರನಿಂದ ಇಸ್ರಾಯೇಲ್ ಎಂಬ ಹೊಂದಿದಂತಹ ಯಾಕೋಬನ ಮಕ್ಕಳಿನ ಉತ್ಪತ್ತಿಯಾದ ಕುಲಗಳ ಸಂಖ್ಯೆ ಸರಿಯಾಗಿ 12 ಕಲ್ಲುಗಳನ್ನ ಈ ಎಲಿಯ ತೆಗೆದುಕೊಳ್ತಾನೆ. ಯಾಕೋಬಿನ ಕುಲವನ್ನ ಸಂಖ್ಯೆನ 12 ಕುಲಗಳಕ್ಕಾಗಿ ಲೆಕ್ಕಾಚಾರಕ್ಕಾಗಿ 12 ಕಲ್ಲುಗಳನ್ನು ತೆಗೆದುಕೊಳ್ಳುತ್ತಾನೆ. ನೋಡಿ ವಿಶ್ವಾಸ, ಎಲಿಯನ ವಿಶ್ವಾಸ ಮತ್ತು ಆ ಜ್ಞಾನವರ್ಜನೆ. ಸರ್ವೇಶ್ವರನ ಹೆಸರಿಗಾಗಿ ಒಂದು ಪೀಠವನ್ನು ಅಲ್ಲಿ ಕಟ್ಟಿಸ್ತಾನೆ. ಸರ್ವೇಶ್ವರ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಒಂದು ಪೀಠವನ್ನು ಕಟ್ಟಿಸ್ತಾನೆ. ಕಟ್ಟಿಸಿ ಏನು ಮಾಡ್ತಾನೆ, ಅವನು ಸುತ್ತಲೂ 20 ಸೇರು ಬೀಜವರಿ ನೆಲವನ್ನ ಅಗಿಸಿ ಕಾಲುವೆ ಮಾಡಿಸ್ತಾನೆ. ಕಟ್ಟಿಗೆಯನ್ನು ಇಡ್ತಾನೆ. ಸುತ್ತಲೂ ಕಟ್ಟಿಗೆಯನ್ನು ಇಡ್ತಾನೆ. ಅದರ ಮೇಲೆ ಅನಂತರ 4 ಕೊಡ ನೀರನ್ನು ತಂದು ಆ ಬಲಿಮಾಂಸದ ಮೇಲೆಯೂ ಕಟ್ಟಿಗೆ ಮೇಲೆಯೂ ಸಹ ಹಾಕ್ಲಿಕ್ಕೆ ಹೇಳ್ತಾನೆ. ಅವ್ರು ಹಾಗೆ ಹಾಕ್ತಾರೆ. ನೋಡಿ, ತೋಯಿಸ್ತಾನೆ, ನೀರಿನ ತೋಯಿಸ್ತಾನೆ. ಇನ್ನೊಂದು ಸಾರಿ ತರಲಿಕ್ಕೆ ಹೇಳ್ತಾನೆ ನೀರನ್ನ. ಇನ್ನೂ 4 ಬಿಂದಿಗೆ ನೀರು ತೆಗೆದುಕೊಂಡು ಬನ್ನಿ. ತಿರ್ಗಾ ಆ ಕಟ್ಟಿಗೆ ಮೇಲೆ ಹಾಕಿ, ಆ ಕಟ್ಟಿಗೆ ಮೇಲೆ ಹಾಕ್ತಾರೆ. ಮತ್ತೊಂದು ಸಾರಿ ಹೇಳ್ತಾನೆ, ಹೋಗಿ ಮತ್ತೆ ನೀರು ತೆಗೆದುಕೊಂಡು ಬನ್ನಿ. ಮತ್ತೆ ನೀರನ್ನು ತೆಗೆದುಕೊಂಡು ಬಂದು ಆ ಕಟ್ಟಿಗೆ ಮೇಲೆ ಸುರಿಲಿಕ್ಕೆ ಹೇಳ್ತಾನೆ. ಆ ಕಾಲುವೆ, ಅದರ ಕಾಲುವೆ ಪೂರ್ತಿ ಮುಚ್ಚಿ ಹೋಗ್ತದೆ. ನೀರಿನಿಂದ ಮುಚ್ಚಿ ಹೋಗುತ್ತದೆ. ಒಣಗಿದ್ದ ಎಲ್ಲ ಮರಗಳು ಹಸಿಯಾಗಿ ಹೋಗ್ತದೆ. ಆ ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿ ಎಲಿಯನು ಪೀಠದ ಹತ್ತಿರ ಬರುತ್ತಾನೆ. ಪೀಠದ ಹತ್ತಿರ ಬಂದು ಪ್ರಾರ್ಥಿಸುತ್ತಾನೆ. ಅಬ್ರಹಾಂ, ಈಸಾಕ್, ಇಸ್ರಾಯೇಲಿನ ದೇವರೇ, ಸರ್ವೇಶ್ವರ ನೀವೊಬ್ಬರೇ ಇಸ್ರಾಯೇಲರ ದೇವರಾಗುತ್ತೀರಿ ಎಂಬುದನ್ನ, ನಾನು ನಿನ್ನ ದಾಸನಾಗಿರುತ್ತೇನೆಂಬುದನ್ನ, ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನ ಈ ದಿನ ತೋರಿಸಿಕೊಡಿ. ನಮಗೆ ಕಿವಿಗೊಡಿ ಸರ್ವೇಶ್ವರ, ನಮಗೆ ಕಿವಿಗೊಡಿ. ಸರ್ವೇಶ್ವರರಾದ ನೀವೊಬ್ಬರೇ ದೇವರು, ಹಾಗೂ ಈ ಜನರ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳುವವರು ಆಗಿರುತ್ತೀರಿ ಎಂಬುದನ್ನ ಇವರಿಗೆ ತಿಳಿಯಪಡಿಸಿ ಎಂಬುದಾಗಿ ಅವನು ಪ್ರಾರ್ಥಿಸುತ್ತಾನೆ. ಸರ್ವೇಶ್ವರ ನಾಮದಲ್ಲಿ ಪ್ರಾರ್ಥಿಸುತ್ತಾನೆ. ಇಲ್ಲಿರುವಂತಹ ಸಮೂಹವೆಲ್ಲವೂ ತಿಳಿದುಕೊಳ್ಳಬೇಕು, ನೀನೇ ನಿಜವಾದ ದೇವರೆಂಬುದನ್ನು ತಿಳಿದುಕೊಳ್ಳಬೇಕು. ನೀನೇ ನಿಜವಾದ ಸರ್ವೇಶ್ವರ ಸ್ವಾಮಿ ಎಂಬುದನ್ನು ತಿಳಿದುಕೊಳ್ಳಬೇಕು. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದವನು ನೀನೇ ಎಂಬುದನ್ನು ತಿಳಿದುಕೊಳ್ಳಬೇಕು. ಮೋಶೆಯೊಡನೆ ಇದ್ದವರು ನೀವೇ ಎಂಬುದನ್ನು ತಿಳಿದುಕೊಳ್ಳಬೇಕು. ಇಸ್ರಾಯೇಲರಿಗೆ ಬಿಡುಗಡೆಯನ್ನು ಕೊಟ್ಟವರು ನೀವೇ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂಬುದಾಗಿ ಕೇವಲ ದೇವರೊಂದಿಗೆ ಅವನು ಮಾತನಾಡುತ್ತಾನೆ. ದೇವರ ಮುಂದೆ ಹೇಳುತ್ತಾನೆ, ದೇವರೇ ನಿಮಗೆ ನಾನು ಸಮರ್ಪಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ ಅವನು. ಸರ್ವೇಶ್ವರ ಸರ್ವೇಶ್ವರ ಎಂಬುದಾಗಿ ಆ ಸರ್ವೇಶ್ವರ ನಾಮವನ್ನು ಉಚ್ಚರಿಸುತ್ತಾನೆ. ನೀವೊಬ್ಬರೇ ದೇವರು ಎಂಬುದಾಗಿ ಹೇಳಿ ಸರ್ವೇಶ್ವರನ ನಾಮದಲ್ಲಿ ಅವನು ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಲ್ಲಿ ಆ ಸಂದರ್ಭದಲ್ಲಿ ಈ 450 ಜನ ಈ ಬಾಳ್ ಪ್ರವಾದಿಗಳಲ್ಲಿ ಇರಬೇಕಾದ್ರೆ, 850 ಜನ ಅಲ್ಲಿ ಸೇರಿರ್ಬೇಕಾದ್ರೆ ಅವರೆಲ್ಲರೂ ಎಣಿಸ್ತಾರೆ, ನಮ್ಮಿಂದ ಆಗ್ಲಿಲ್ಲ, ಇವನಿಂದ ಆಗ್ತದ? ನಾವು ಬೆಳಗಿನಿಂದ ಈ ಮಧ್ಯಾಹ್ನದವರೆಗೂ ಇಷ್ಟು ನಾವು ಮಾಡಿದೆವು, ಏನೂ ಆಗಲಿಲ್ಲ, ಆಕಾಶದ ಬೆಂಕಿ ಬರಲಿಲ್ಲ. ಇವನೊಬ್ಬ, ನಾವು 900 ಜನ, ನಾವು ಸಾರಿ ತಪ್ಪು ಹೇಳಿದ್ದೇನೆ ಅಂತ ಕಾಣ್ತಾ, 600 ಜನ, 900 ಜನ ನಾವು, 900ಕ್ಕೆ ಹೆಚ್ಚು ಜನ ನಾವು. ಇಷ್ಟು ಜನ ಪ್ರಾರ್ಥಿಸಿ ಈ ಬೆಂಕಿ ಕಟ್ಟಿಗೆ ಆಗಿ ಉರಿಲಿಲ್ಲ. ಇವನು ಹುಚ್ಚ, ಕಟ್ಟಿಗೆ ಮೇಲೆ ತಂದು ನೀರನ್ನ ಸುರಿತಾ ಇದ್ದಾನೆ.
ಮಾಂಸದ ಮೇಲೆ ನೀರನ್ನು ಸುರಿದಿದ್ದಾನೆ, ಕಟ್ಟಿಗೆ ತುಂಬಿಕೊಳ್ಳುವಂತೆ ಸುತ್ತಲೂ ಪಾತಿ ಕಟ್ಟಿದ್ದಾನೆ, ಅದರಲ್ಲಿ ನೀರನ್ನು ತುಂಬಿಸಿದ್ದಾನೆ. ಈಗ ಸರ್ವೇಶ್ವರ ಎಂಬುದಾಗಿ ಕೇವಲ 1 ನಿಮಿಷದಲ್ಲಿ ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ನಾವು ಮೈಯನ್ನು ಗಾಯ ಮಾಡಿಕೊಂಡೆವು, ಕೂಗಾಡಿದೆವು, ಕಿರಿಚಾಡಿದೆವು, ರಕ್ತ ಸುರಿಸಿದೆವು, ಕರೆದೆವು, ಬರಲಿಲ್ಲ. ಇವನೊಬ್ಬ ಬಂದರೆ ಕೂಗಿದರೆ ಬಂದ್ಬಿಡ್ತದ, ಅದು ನೆರವೇರಿ ಬಿಡ್ತದ ಎಂಬುವಂತ ಒಂದು ಪರಿಹಾಸ್ಯ ಈ ಪ್ರವಾದಿಗಳಲ್ಲಿ ಎಲಿಯನನ್ನು ಕುರಿತು ಬಂತು. ತುಂಬಾ ವಾದ ವಿವಾದಗಳಲ್ಲಿ ಬಂತು ಪ್ರಿಯರೇ. ನಾವು ಕೇವಲ ಬೈಬಲ್ನ ಪುಟದಲ್ಲಿ ಕೇವಲ ಲೈನ್ಗಳನ್ನು ನಾವು ಓದಿ ಹೋಗುತ್ತೇವೆ ಅಷ್ಟೇ. ಆದರೆ ಎಲಿಯ ಒಬ್ಬನೇ ಒಬ್ಬ ದೇವರ ಮುಂದೆ ಪ್ರಾರ್ಥಿಸಿದ. ಅವನ ಪ್ರಾರ್ಥನೆಯಲ್ಲಿ ಶಕ್ತವಿತ್ತು, ಅವನ ಪ್ರಾರ್ಥನೆಯಲ್ಲಿ ಜೀವವಿತ್ತು, ಅವನ ಪ್ರಾರ್ಥನೆಯಲ್ಲಿ ಆಳವಾದ ವಿಶ್ವಾಸವಿತ್ತು. ಆ ವಿಶ್ವಾಸದ ನಿಮಿತ್ತವಾಗಿ ಏನು ಸಂಭವಿಸಿತು? ಕೂಡಲೇ ಅವನು ಹೇಳುತ್ತಿರುವಾಗಲೇ ಕೂಡಲೇ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಹಿಡಿದು ಬಂದು ಬಲಿಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನ ದಹಿಸಿ ಬಿಟ್ಟಿತ್ತು. ಕಾಲುವೆಯಲ್ಲಿದ್ದಂತಹ ನೀರೆಲ್ಲ ಹೀರಿ ಬಿಟ್ಟಿತ್ತು. ಜನರೆಲ್ಲ ಅದನ್ನು ಕಂಡು ಬೋರಲು ಬಿದ್ದರು. ಸರ್ವೇಶ್ವರನೇ ದೇವರು, ಸರ್ವೇಶ್ವರನೇ ದೇವರು, ಸರ್ವೇಶ್ವರನೇ ದೇವರು, ಸರ್ವೇಶ್ವರನೇ ದೇವರೇ ಎಂದು ಕೂಗಿದರು. ಎಲಿಯನು ಅವರಿಗೆ ಬಾಳ್ ಪ್ರವಾದಿಗಳೆಲ್ಲರನ್ನ ಹಿಡಿದರು. ಹಿಡಿಯಿರಿ, ಅವರಲ್ಲಿ ಒಬ್ಬನು ತಪ್ಪಿಸಿಕೊಳ್ಳಬಾರದೆಂದು ಆಜ್ಞಾಪಿಸಲು ಅವರು ಹಿಡಿದರು. ಅವನು ಅವರನ್ನು ಕಿಶ್ನೂರ್ ಅಲ್ಲಿ ಕರೆದುಕೊಂಡು ಹೋಗಿ ಕೊಂದು ಬಿಟ್ಟನು. ಕಾರಣ ಸರ್ವೇಶ್ವರ ಸ್ವಾಮಿಯನ್ನ ಅವರು ಅಪಹಾಸ್ಯ ಮಾಡಿದ್ದರಿಂದ, ಪರಿಹಾಸ್ಯ ಮಾಡಿದ್ದರಿಂದ, ಗೌರವಿಸದೇ ಇರುವುದರಿಂದ. ಪ್ರಿಯ, ಒಂದು ವ್ಯಕ್ತಿಯ ಪ್ರಾರ್ಥನೆ ಸಾಕು ಪ್ರಿಯರೇ. ಹಾಗೆ ಒಂದು ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು, ನಿಮ್ಮ ಕುಟುಂಬದಲ್ಲಿ ಎಷ್ಟೋ ಸಮಸ್ಯೆಗಳು, ನೋವುಗಳು, ಹೋರಾಟಗಳು ಬಂದರೆ ಒಂದೇ ಒಂದು ವ್ಯಕ್ತಿಯಲ್ಲಿ ಅಚಲವಾದ ವಿಶ್ವಾಸವಿದ್ದರೆ, ಆ ಒಂದೇ ಒಂದು ವ್ಯಕ್ತಿಯ ವಿಶ್ವಾಸ ನಿನ್ನ ಕುಟುಂಬದಲ್ಲಿರುವ ಸದಸ್ಯರಿಗೆ ರಕ್ಷಣೆಯನ್ನು ಕೊಡುವುದು. ಅದಕ್ಕೆ ನಾವು ನೋಡುತ್ತೇವೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ 32-33 ವಾಕ್ಯದಲ್ಲಿ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಗಳು ನೀನು ಮಾತ್ರವಲ್ಲ ನಿನ್ನ ಕುಟುಂಬದವರೆಲ್ಲರೂ ಜೀವೋದ್ಧಾರ ಹೊಂದುವರೆಂಬುದಾಗಿ. ಪ್ರಿಯ, ಒಂದು ವ್ಯಕ್ತಿಯಿಂದ ಕುಟುಂಬಕ್ಕೆ ರಕ್ಷಣೆ ಉಂಟು. ಸಮಸ್ಯೆಗಳು, ಆಘಾತಗಳು, ಅಪಘಾತಗಳಲ್ಲಿ ರಕ್ಷಣೆ ಉಂಟು. ಆದರೆ ಅದರಿಂದ ಅವರು ಸಂಪೂರ್ಣ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ರಕ್ಷಣೆ ಉಂಟು, ಆತ್ಮರಕ್ಷಣೆ ಸಿಕ್ಕುವುದಿಲ್ಲ. ದೇಹ ರಕ್ಷಣೆ ಸಿಗುತ್ತದೆ, ಆತ್ಮರಕ್ಷಣೆ ಸಿಕ್ಕುವುದಿಲ್ಲ. ಅವನ ಮಾತಿಗೆ ಕಿವಿಗೊಡುವುದಾದರೆ ಮಾತ್ರ ಆತ್ಮರಕ್ಷಣೆ ಅವರಿಗೆ ಸಿಗುತ್ತದೆ. ಇದುವೇ ಪ್ರಿಯರೇ ವಿಶ್ವಾಸಿಯ ಜೀವನ, ವಿಶ್ವಾಸದ ಜೀವನ. ಹೀಗೆ ನಮ್ಮ ವಿಶ್ವಾಸದ ಜೀವನವಾಗಬೇಕು. ನಾವು ಕೇವಲ ಶಬ್ದದ ವಿಶ್ವಾಸದ ಜೀವನವಿದ್ದರೆ ಏನು ಪ್ರಯೋಜನವಿಲ್ಲ. ಎಷ್ಟೋ ಜನ ನೋಡಿ ಮನೆಯಲ್ಲಿ ಬರೀ ಬೊಬ್ಬೆ ಆಗ್ತಾರೆ, ಕಿರಿಚಾಡ್ತಾರೆ, ಕೂಗಾಡ್ತಾರೆ, ಒಬ್ಬರೇ ಎಷ್ಟೋ ಇಲ್ಲ ಪ್ರಿಯರೇ. ಆ ಪ್ರಾರ್ಥನೆಗೂ ಜೀವನಕ್ಕೂ ಸಂಬಂಧವಿದೆಯೇ? ಅಥವಾ ನನಗೂ ನನ್ನ ದೇವರಿಗೂ ಒಂದು ಸಂಬಂಧ, ಒಂದು ಕಮ್ಯುನಿಕೇಶನ್ ಇದೆಯೇ? ಅದು ಯಾವ ವಿಧದಲ್ಲಿದೆ? ಲೇವಾದೇವಿಯಾಗಿದೆಯಾ? ಅಥವಾ ಮೌನ ಮನದ ಪ್ರಾರ್ಥನೆಯಿಂದ ದೇವರಿಗೂ ನನಗೂ ಇರುವ ಒಂದು ಸಂಬಂಧದಂತಿದೆಯಾ? ಪ್ರಿಯ, ನಮ್ಮ ಪ್ರಾರ್ಥನೆ ಸಂಬಂಧದ ಪ್ರಾರ್ಥನೆ ಆಗಬೇಕು, ವಿಶ್ವಾಸದ ಪ್ರಾರ್ಥನೆ ಆಗಬೇಕು. ನೋಡಿ, ಮೋಶೆ ಒಬ್ಬನೇ 3,40,000 ಕಾಲಾಳುಗಳೊಂದಿಗೆ ಪ್ರಯಾಣ ಹೊರಟನು. ಆದರೆ ಕಾನಾನ್ ನಾಡನ್ನು ದಾಟುವಷ್ಟರಲ್ಲಿ 30 ಲಕ್ಷಕ್ಕೂ ಎಷ್ಟು ಜನ ಇದ್ದರು. 40 ವರ್ಷಗಳ ಪ್ರಯಾಣ. ಈ 40 ವರ್ಷಗಳ ಪ್ರಯಾಣದಲ್ಲಿ ಒಂದೊಂದು ಸಮಯದಲ್ಲಿ, ಒಂದೊಂದು ಸಂದರ್ಭದಲ್ಲಿಯೂ ಮೋಶೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದ. ನೀರಿಗಾಗಿ, ಆಹಾರಕ್ಕಾಗಿ. ಬರೀ ನಾವು ನೋಡುವುದು ಒಂದು 4 ವಿಷಯಗಳನ್ನು ಮಾತ್ರ ನಾವು ನೋಡುತ್ತೇವೆ. ಇಲ್ಲ ಪ್ರಿಯರೇ, 4 ವಿಷಯಗಳಿಗಾಗಿ ಮಾತ್ರ ಮೋಶೆ ಪ್ರಾರ್ಥಿಸಲಿಲ್ಲ. ಅನೇಕ ವಿಷಯಗಳಿಗಾಗಿ ಮೋಶೆ ಪ್ರಾರ್ಥಿಸಿದರು. 40 ವರ್ಷಗಳ ಆ ಪ್ರಯಾಣದಲ್ಲಿ ಮೋಶೆ ಅನೇಕ ಕಾರ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದರು. ಪ್ರಿಯರ, ಜನಾಂಗದಲ್ಲಿ ನಡೆದು ಹೋಗುವಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ನಡೀತಾ ಇತ್ತು, ಹೋರಾಟಗಳು ನಡೀತಿದ್ದಿರ್ಬೋದು, ಜಗಳಗಳು ನಡೀತಾ, ಪರಿವಾರಗಳಿಗೆ ಜಗಳಗಳು ಬಂದಿರಬಹುದು, ಒಡೆದಾಟಗಳು ಬಂದಿರಬಹುದು. ಮೋಶೆ ಮುಂದೆ ಹೋಗುತ್ತಾ ಇದ್ದಾನೆ. ಲಕ್ಕಾಕಿ, ಇವತ್ತು ಬರೀ ಒಂದು 2,000 ಜನ ಇದ್ದಾರೆ ಅಂದ್ರೆ ಮುಂದೆ ನಿಂತ್ಕೊಂಡ್ರೆ ಹಿಂದೆ ತಿರುಗಿ ನೋಡಿದ್ರೆ ಕಾಣೋದಿಲ್ಲ. ಬರೀ 1,000-2,000 ಜನ ಇದ್ದಾರೆ. 3 ಲಕ್ಷ ಜನರ ಮುಂದೆ ಮೋಶೆ
3,00,000 ಜನರು ಹಿಂದೆ ಇದ್ದಾರೆ ಅಂದರೆ ಎಷ್ಟು ದೂರಕ್ಕೆ ಇದ್ದಿರಬಹುದು. ಹಾಗೆ 30,00,000 ಜನ ಈ ಒಬ್ಬ ಮೋಶೆ ಕಣ್ಣಿಗೆ 30,00,000 ಜನ ಈ ಮೋಶೆನ ನೋಡಿರ್ಬೋದಾ? ಖಂಡಿತವಾಗಿ ನೋಡಿರ್ಲಿಕ್ಕಿಲ್ಲ. ಕೆಲವರಿಗೆ ಮೋಶೆ ಯಾರೆಂಬುದೇ ಗೊತ್ತಾಗಿರ್ಲಿಕ್ಕಿಲ್ಲ ಅಂತ ಕಾಣ್ತದೆ. ಯಾವುದೇ ಕಾರಣಕ್ಕೂ ಗೊತ್ತಾಗಿರ್ಲಿಕ್ಕಿಲ್ಲ. ಮುಂದೆ ಇರುವವರಿಗೆ ಮಾತ್ರ, ಮುಖ್ಯವಾಗಿ ಆಯ್ಕೆ ಮಾಡಿಕೊಂಡವರಿಗೆ ಮಾತ್ರ ಮೋಶೆ ಇವರನ್ನು ಗೊತ್ತಿರಬಹುದು ಅಷ್ಟೇ ಹೊರತು 30,00,000 ಜನ ಕಾಲಾಳುಗಳು ಸಹ ಮೋಶೆನ ನೋಡ್ಲಿಕ್ಕೆ ಆಗ್ಲಿಲ್ಲ. ಮೋಶೆ ಹೇಗಿದ್ದಾನೆ ಅಂತ ನೋಡ್ಲಿಲ್ಲ, ಆಗುದಿಲ್ಲ. ಮೋಶೆಯೊಂದಿಗೆ ದೇವರೊಂದಿಗೆ ಮಾತನಾಡುತ್ತಿದ್ದ ಶಬ್ದ ಯಾರು ಕೇಳುತ್ತಿರಲಿಲ್ಲ, ಕೆಲವರಿಗೆ ಮಾತ್ರ ಕೇಳುತ್ತಾ ಇತ್ತು. ಮೋಶೆ ಮುಂದಾಳತ್ವವನ್ನು ವಹಿಸಿಕೊಂಡು ಹೋಗುತ್ತಾ ಇದ್ರು, ಒಬ್ಬನೇ ಒಬ್ಬ ವ್ಯಕ್ತಿ. ಹಿಂದೆ ಇರುವಂತಹ ವ್ಯಕ್ತಿಗಳಿಗೆ ಮೋಶೆ ಗೊತ್ತಿಲ್ಲ. ಅದರಷ್ಟು ಜನರನ್ನು ಮುಂದುವರಿಸಿಕೊಂಡು ಹೋಗಲು ಸಾಧ್ಯ ಮೋಶೆಗೂ ದೇವರಿಗೂ ಇದ್ದಂತಹ ಸಂಬಂಧ. ಮೋಶೆ ಆಳವಾದ ವಿಶ್ವಾಸ. ಇವುಗಳ ಹೀಗೆ ನಮ್ಮ ಜೀವಿತದಲ್ಲಿ ನಾವೆಷ್ಟೋ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಎಷ್ಟೋ ಅನುಭವಗಳಿದೆ ಎಂಬುದಾಗಿ ಹೇಳ್ತಾ ಇದ್ರೆ, ನಿಮ್ಮ ವಿಶ್ವಾಸ ಎಷ್ಟರ ಮಟ್ಟಿಗೆ ಇದೆ? ನಿಮ್ಮ ವಿಶ್ವಾಸ ಎಷ್ಟರ ಮಟ್ಟಿಗೆ ದೇವರ ಮುಂದೆ ಇದೆ, ಅಥವಾ ಈ ಲೋಕದ ಮುಂದೆ ಇದೆ, ವಿಚಾರಣೆಯ ಮುಂದೆ ಇದೆ, ಕುಟುಂಬದ ಮುಂದೆ ಕುಟುಂಬದಲ್ಲಿ ಎಷ್ಟು ಜನರಿಗೆ ನಮ್ಮ ವಿಶ್ವಾಸವನ್ನು ನೋಡಿ ಇವತ್ತು ಹೊಗಳ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ? ಹೌದು ನನ್ನ ಸಹೋದರನೇ, ಸಹೋದರಿ, ನಮ್ಮ ವಿಶ್ವಾಸ ಕೇವಲ ಪ್ರಾರ್ಥನೆ ವಿಶ್ವಾಸ ಆಗಬಾರದು. ಅಥವಾ ಬರೀ ಆನ್ಲೈನ್ ಕುತ್ಕೊಂಡು ಬರೀ ಪ್ರಾರ್ಥನೆ ಕೇಳ್ತಾನೆ, ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ಮನೆ ಒರೆಸ್ಕೊಂಡು ಆನ್ಲೈನ್ ಪ್ರಾರ್ಥನೆ ಕೇಳಿದ್ರೆ ನಾನು ಆನ್ಲೈನ್ ಪ್ರಾರ್ಥನೆ ಮಾಡೋರು ಆನ್ಲೈನ್ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀನೇನು ಮಾಡ್ತಾ ಇದ್ದೀಯಾ? ನಿನ್ನ ಮನೆಯಲ್ಲಿ ನೀನು ಮಂಡಿ ಹಾಕು, ಆಫ್ ಮಾಡು. ನಿನ್ನ ವೈಯಕ್ತಿಕ ಪ್ರಾರ್ಥನೆಯ ಸಮಯದಲ್ಲಿ ನಿನ್ನ ಆನ್ಲೈನ್ ಅನ್ನು ಆಫ್ ಮಾಡು. ಕುಳಿತುಕೊಂಡು ನಿನ್ನ ದೇವರ ಮುಂದೆ, ಕುಳಿತುಕೊಂಡು ನಿನ್ನ ಸರ್ವೇಶ್ವರ ಸ್ವಾಮಿಯ ಮುಂದೆ ಒಂದು ವ್ಯಕ್ತಿಯ ಧ್ವನಿಯನ್ನು ಕೇಳಿ ಎಲ್ಲ ಪ್ರಾರ್ಥಿಸುವಂಥದ್ದು. ಬರೀ ಧ್ವನಿಯನ್ನು ಕೇಳುವುದಲ್ಲ ಪ್ರಾರ್ಥನೆ, ನೀನು ಪ್ರಾರ್ಥಿಸಬೇಕು. ನಿನ್ನ ಹೃದಯ ಪ್ರಾರ್ಥಿಸಬೇಕು, ನಿನ್ನ ಮನಸ್ಸು ದೇವರಲ್ಲಿ ಪ್ರಾರ್ಥಿಸಬೇಕು. ನಿನಗೂ ದೇವರಿಗೆ ಒಂದು ಸಂಬಂಧ ಉಂಟಾಗಬೇಕು. ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ವಿಶ್ವಾಸ ಎಂಬುದು ಏನೋ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಆಗುದಿಲ್ಲ. ನನ್ನ ತಿಳಿದ ಮಟ್ಟಿಗೆ, ನನಗೆ ಸಿಕ್ಕಿದ ಅನುಭವದ ನಿಮಿತ್ತವಾಗಿ ಹೇಳಬೇಕಾದರೆ, ಒಂದು ಶಬ್ದದ ಪ್ರಾರ್ಥನೆ, ಕೂಗಾಟದ ಪ್ರಾರ್ಥನೆ, ಕ್ರೀಚಾಟದ ಪ್ರಾರ್ಥನೆ ಅಲ್ಲ. ಅದು ವಿಶ್ವಾಸವಲ್ಲ, ಅದು ಸಾಮಾನ್ಯ ವಿಶ್ವಾಸ. ಆದರೆ ನಿಜವಾದ ವಿಶ್ವಾಸ ಮೌನದ ವಿಶ್ವಾಸ, ದೇವರಿಗೂ ನಮಗೂ ಇರುವಂತಹ ಒಂದು ಸಂಬಂಧದ ವಿಶ್ವಾಸ. ಆ ವಿಶ್ವಾಸ ಬರುವಾಗ ನನಗೆ ಗೊತ್ತಾಗುತ್ತದೆ, ನಿಮಗೆ ಗೊತ್ತಾಗುತ್ತದೆ, ನನ್ನ ದೇವರು ನನ್ನ ಮೊರೆಯನ್ನು ಕೇಳಿದರು, ನನಗೆ ಸದುತ್ತರ ಸಿಗುತ್ತದೆ, ದೇವರು ನನ್ನನ್ನು ಕಾಯುತ್ತಾ ಇದ್ದಾರೆ, ಕಾದರು ಎಂಬುದು ನಮಗೆ ಅರಿವಾಗುತ್ತದೆ. ಹಾಗೂ ಆ ಆಳವಾದ ವಿಶ್ವಾಸದಲ್ಲಿರುವಾಗ ನೀನು ದೇವರ ಮುಂದೆ ಏನನ್ನೂ ಕೇಳಲು ಸಾಧ್ಯವಿಲ್ಲ. ನಿನಗಾಗಿ ನೀನೇನನ್ನೂ ಯಾಚಿಸಲಾಗುವುದಿಲ್ಲ, ನಿನಗಾಗಿ ನೀನು ಏನನ್ನೂ ಸಹ ಯಾಚಿಸಲಾಗುವುದಿಲ್ಲ. ಹೌದು ಪ್ರಿಯರೇ, ಆದುದರಿಂದ ನಮ್ಮ ವಿಶ್ವಾಸವನ್ನು ನಾವು ತಾಳೆ ಮಾಡಿ ನೋಡ್ಕೊಳ್ಬೇಕು. ಎಲ್ಲರ ಜೊತೆ ಸೇರಿ ಪ್ರಾರ್ಥನೆ ಮಾಡುವುದು ಬೇರೆ, ಆದರೆ ನನ್ನಲ್ಲಿರುವಂತಹ ವಿಶ್ವಾಸ ಯಾವ ವಿಶ್ವಾಸ? ನನಗೂ ದೇವರಿಗಿರುವಂತಹ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ವಿಶ್ವಾಸವಾಗಿದೆಯೇ? ನನ್ನ ದೇವರೊಂದಿಗೆ ಯಾತ್ರೆ ಮಾಡುವಂತ ಒಂದು ವಿಶ್ವಾಸವಾಗಿದೆಯೇ? ನನ್ನ ದೇವರಿಗೆ ಮೆಚ್ಚುಗೆ ಆಗುವಂತ ಜೀವಿಸುವಂತ ವಿಶ್ವಾಸವಾಗಿದೆಯೇ? ಪ್ಲೀಸ್ ಹೌದು ಪ್ರಿಯರೇ, ನಮ್ಮ ವಿಶ್ವಾಸನ ಪರಿಗಣಿಸಿ ನೋಡಿಕೊಳ್ಳಬೇಕು. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ದೇವರು ನಮ್ಮನ್ನು ಪ್ರೀತಿಸುತ್ತಲೇ ಇರುತ್ತಾರೆ. ಆ ದೇವರ ಪ್ರೀತಿ ನಾನು ಅರಿಯಬೇಕು, ತಿಳಿಯಬೇಕು. ಆ ದೇವರ ಪ್ರೀತಿಯ ಮಾಧುರ್ಯತೆಯಲ್ಲಿ ನಾನು ಮಿಂದು ಹೋಗಬೇಕು. ಅದುವೇ ವಿಶ್ವಾಸ. ಅಂತಹ ಒಂದು ವಿಶ್ವಾಸದಲ್ಲಿ ನಾನು ನುಗ್ಗಬೇಕು. ಪ್ರಾರ್ಥಿಸುವಾಗಲೇ ನಿನಗೇನು ಬೇಕೋ ಅದು ಸಿಕ್ಕಿತು ಎಂದು ವಿಶ್ವಾಸಿಸಿದರೆ ಅದು ರಿಸ್ಕಿಯೇ ಸಿಕ್ಕುವುದು ಎಂದು ಹೇಳಿದಂತೆ ನಿಮ್ಮ ವಿಶ್ವಾಸವಾಗಬೇಕು. ಈ ಎಲಿಯನ ವಿಶ್ವಾಸ ನಮ್ಮದಾಗಬೇಕು, ಎಲೀಷನ ವಿಶ್ವಾಸ ನಮ್ಮದಾಗಬೇಕು, ಮೋಶೆಯ ವಿಶ್ವಾಸ ನಮ್ಮದಾಗಬೇಕು, ಮಾತೆಯ ವಿಶ್ವಾಸ ನಮ್ಮದಾಗಬೇಕು. ಸುಜಾಳನನ್ನು ನಾವು ನೋಡುತ್ತೇವೆ. ಸುಜಾನಳು ತಪ್ಪನ್ನೇ ಮಾಡಿದವಳು, ಪಾಪವನ್ನೇ ಮಾಡಿದವಳು.
ಆ 2 ಜನ ನ್ಯಾಯಾಧಿಪತಿಗಳು ಅವಳನ್ನು ಹಡೆಯುವುದಕ್ಕೋಸ್ಕರವಾಗಿ, ಅವಳನ್ನು ಸ್ವಂತವಾಗಿಸಿಕೊಳ್ಳಲು ಪ್ರಯತ್ನಿಸುವಾಗ ಅವಳು ಒಪ್ಪದ ಕಾರಣ ಆ ನ್ಯಾಯಾಧೀಶರುಗಳು ಇವಳ ಮೇಲೆ ಮೊಕದ್ದಮೆಯನ್ನು ಹೊರಿಸುತ್ತಾಳೆ. ಇವಳು ನಮ್ಮನ್ನು ಪಾಪ ಮಾಡಲು ಪ್ರೇರೇಪಿಸಿದಳು, ನಮ್ಮೊಡನೆ ಸಂಗಮಿಸಲು ಪ್ರಯತ್ನಿಸಿದಳು, ಆದರೆ ಇವಳು ಸಿಕ್ಕಿಬಿದ್ದಳು ಆ ಕ್ಷಣದಲ್ಲಿ ಎಂಬುದಾಗಿ. ಕೊನೆಗೆ ಆ ಸುಜಾನಳಿಗೆ ಮರಣದಂಡನೆ ಶಿಕ್ಷೆ. ಗೋಳಾಡುತ್ತಾಳೆ, ಹೃದಯದಲ್ಲಿ ಯಾತನೆ, ಹೃದಯದಲ್ಲಿ ವೇದನೆ. ಆದರೆ ದೇವರ ಮುಂದೆ ತನ್ನ ರೋದನವನ್ನು ಇರಿಸಿಕೊಳ್ಳುತ್ತಾಳೆ, ದೇವರ ಮುಂದೆ ತನ್ನ ರೋದನವನ್ನು ಇಡುತ್ತಾಳೆ. ಹೀಗೆ ಮರಣವದೆಗೆ ಕರೆದುಕೊಂಡು ಹೋಗುವಾಗ ದೇವರು ಒಬ್ಬ ಚಿಕ್ಕ ಬಾಲಕನ ಮೂಲಕವಾಗಿ ಸುಜಾನಳಿಗೆ ನ್ಯಾಯವನ್ನು ತೀರಿಸುತ್ತಾನೆ. ಆ ಸುಳ್ಳು ನ್ಯಾಯಾಧೀಶರನ್ನ ಹಿಡಿಯುತ್ತಾರೆ. ಅವರು ಆ ತೋಡಿದ ಗುಂಡಿಯಲ್ಲಿ ಬೀಳುತ್ತಾರೆ. ಸುಜಾನಳು ನಿರಪರಾಧಿ ಎಂಬುದನ್ನು ವ್ಯಕ್ತಪಡಿಸುತ್ತಾರೆ. ಇವಳಿಗೆ ವಿಧಿಸಿದಂಥ ಶಿಕ್ಷೆಯನ್ನು ನ್ಯಾಯಾಧಿಪತಿಗಳಿಗೆ ವಿಧಿಸುತ್ತಾರೆ. ಪ್ರಿಯ, ದೇವರೊಂದಿಗೆ ಇರುವಂಥ ಸಹಬಾಳ್ವೆ, ನಾನು ದೇವರಲ್ಲಿ ಇರುವಾಗ, ದೇವರಲ್ಲಿ ಆಳವಾದ ವಿಶ್ವಾಸದಲ್ಲಿರುವಾಗ ನನ್ನ ಮುಂದೆ ಯಾವ ಹೋರಾಟ ಬಂದರು, ಯಾವ ವಿಧವಾದ ಅಪವಾದಗಳು ಬಂದರು, ಅವಮಾನಗಳು ಬಂದರು, ನಿಂದೆಗಳು ಬಂದರು, ಏನು ತಪ್ಪು ಹೊರಿಸಿದರೂ ಸಹ ನಿನ್ನ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ನಿನ್ನ ದೇವರು ನನ್ನ ದೇವರು ಕೈ ಬಿಡುವುದಿಲ್ಲ. ನಾವು ಏನು ಮಾಡಿದರೂ ಸಹ ದೇವರಲ್ಲಿ ಭರವಸೆ, ನಿರೀಕ್ಷೆ, ನಂಬಿಕೆ ಇಟ್ಟಿರುವುದರಿಂದ, ದೇವರಲ್ಲಿ ವಿಶ್ವಾಸವಿಟ್ಟು ಪ್ರಾಮಾಣಿಕರಾಗಿರುವುದರಿಂದ ದೇವರು ನಮಗೆ ವಿರುದ್ಧವಾಗಿ ಬರುವ ಹೋರಾಟಗಳಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾರೆ, ನಮಗೆ ನ್ಯಾಯವನ್ನು ಕಲ್ಪಿಸುತ್ತಾರೆ, ರಕ್ಷಣೆಯನ್ನು ಕಲ್ಪಿಸುತ್ತಾರೆ, ತನ್ನ ಮಹತ್ವವನ್ನು ತೋರಿಸುತ್ತಾರೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಮ್ಮ ವಿಶ್ವಾಸವನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಅದರಿಂದ ನಾನು ನಿಮಗೆ ಹೇಳುವುದೊಂದೇ, ದಯವಿಟ್ಟು ಬರೀ ಶಬ್ದದ ಪ್ರಾರ್ಥನೆಯಲ್ಲಿರಬೇಡಿ. ನೀವು ಪ್ರಾರ್ಥಿಸಿ, ಕೂಗಾಟದ ಪ್ರಾರ್ಥನೆಯಲ್ಲಿರಬೇಡಿ. ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳಿ, ದೇವರೊಡನೆ ಮಾತನಾಡಿರಿ. ಕೂಗಾಟ ಕಿರಿಚಾಟಗಳನ್ನು ನಿಲ್ಲಿಸಿರಿ, ಮತ್ತೊಬ್ಬರ ಹಿಂದೆ ಓಡುವುದನ್ನು ನಿಲ್ಲಿಸಿರಿ. ದೇವರ ಸರ್ವೇಶ್ವರ ಸ್ವಾಮಿಯಲ್ಲಿ ಭರವಸೆ ಇಡಿರಿ. ಅಂತಹ ಒಂದು ಭರವಸೆಯೇ ನಮಗೂ ದೇವರಿಗೂ ಒಂದು ಸಂಬಂಧವನ್ನು ಕಲ್ಪಿಸುವಂಥದ್ದು. ಆ ದೇವರಲ್ಲಿ ನಾವಿಡುವಂತಹ ಅಚಲವಾದ ವಿಶ್ವಾಸ, ಅಚಲವಾದ ನಂಬಿಕೆ ಖಂಡಿತವಾಗಿಯೂ ನಮ್ಮನ್ನು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತದೆ. ನಾವು ಬೈಬಲ್ನ ಶ್ರೀಪುಟದಲ್ಲಿ ಪ್ರವಾದಿಗಳನ್ನಾಗಬಹುದು, ಪ್ರೇಷಿತರನ್ನಾಗಬಹುದು, ರಕ್ತಸಾಕ್ಷಿಗಳನ್ನಾಗಬಹುದು, ನಾವು ಎಷ್ಟು ಜನರನ್ನು ನೋಡ್ತೇವೆ ಪ್ರಿಯರೇ. ದೇವರಿಗೂ ಅವರಿಗಿರುವಂಥ ವಿಶ್ವಾಸ ಸಂಬಂಧ ಎಷ್ಟು ಶ್ರೇಷ್ಠವಾಗಿತ್ತು ಎಂಬುದಾಗಿ, ಎಷ್ಟು ಶ್ರೇಷ್ಠವಾಗಿತ್ತು ಎಂಬುದಾಗಿ. ಅದರಿಂದ ಆ ಶ್ರೇಷ್ಠತೆಯ ಪುಣ್ಯ ಫಲಗಳಿಂದ ನಾವು ತುಂಬುವಂತೆ, ನಮ್ಮ ಜೀವಿತದಲ್ಲಿ ನಾವು ಬರೀ ಶಬ್ದದ ವಿಶ್ವಾಸಿಗಳಾಗದೆ ಕಾರ್ಯರೂಪಕ್ಕೆ ದೇವರಿಗೂ ನಮಗೂ ಇರುವ ಒಂದು ಸಂಬಂಧವನ್ನು, ನಿಕಟವಾದ ಸಂಬಂಧವನ್ನು ಬೆಳೆಸಿಕೊಳ್ಳುವಂತಹ ವಿಶ್ವಾಸ ನಮ್ಮದಾಗುವಂತೆ ನಾವು ಪ್ರಾರ್ಥಿಸೋಣ. ಪ್ರಾರ್ಥಿಸಬೇಕು ಪ್ರಿಯರೇ. ಇಷ್ಟೇಳಿ, ದೇವರೇ ನನ್ನ ಮೇಲೆ ಕರುಣೆ ತೋರಿರಿ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿರಿ, ನನಗೆ ಪ್ರಾರ್ಥಿಸಲು ಕಲಿಸಿರಿ. ಯೇಸುವೇ, ನನಗೂ ನಿಮಗೂ ಒಂದು ಸಂಬಂಧವನ್ನು ನನಗೆ ಕಂಡುಕೊಳ್ಳುವಂತೆ ಮಾಡಿರಿ. ಯೇಸುವೇ, ನನಗೆ ನಿಮ್ಮ ಸಂಬಂಧವನ್ನು ಕಂಡುಕೊಳ್ಳುವಂತೆ ಮಾಡಿರಿ. ಯೇಸುವಲ್ಲಿ ಪ್ರಾರ್ಥಿಸಿ ಪ್ರಿಯರೇ. ಖಂಡಿತವಾಗಿ ದೇವರು ನಮಗೆ ಸದುತ್ತರವನ್ನು ಕೊಡುತ್ತಾರೆ, ನಮ್ಮೊಡನೆ ಇರುತ್ತಾರೆ, ನಮ್ಮೊಡನೆ ಕಾರ್ಯ ಮಾಡುತ್ತಾರೆ, ನಮ್ಮೊಡನೆ ಕ್ರಿಯೆ ಮಾಡುತ್ತಾರೆ. ನಾವು ದೇವರ ಮಕ್ಕಳು ಎಂಬುದನ್ನು ಅವರು ದೃಢಪಡಿಸುತ್ತಾರೆ, ಅವರು ಬೆಳಕಿಗೆ ತರ್ತಾರೆ. ಅದರಿಂದ ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ, ಅದು ಎಲ್ಲರಿಗೂ ಶೇರ್ ಮಾಡುವ. ದಯವಿಟ್ಟು ಕೇಳುವ ಸಂದೇಶಗಳನ್ನು, ಲಿಂಕ್ಗಳನ್ನು, ಯೂಟ್ಯೂಬ್ ಲಿಂಕ್ಗಳನ್ನು ಶೇರ್ ಮಾಡಿ. ಪ್ರತಿಯೊಬ್ಬರು ವಿಶ್ವಾಸವನ್ನು ಕಂಡುಕೊಳ್ಳಲಿ, ವಿಶ್ವಾಸದಲ್ಲಿ ನೆಲೆಗೊಳ್ಳಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಪ್ರೀಸ್ ದ ಲಾರ್ಡ್, ಪ್ರೀಸ್ ದ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.